ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದನೆ ಹೇಳ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಜ್ಞಾನೋಕ್ತಿ 24:16ನೇ ವಚನ. ದೇವರಿಗೆ ಸ್ತೋತ್ರ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು, ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಶಿಷ್ಟನು ಅಂದರೆ ಎಲ್ಲಕ ದೇವರಲ್ಲಿ ಅವನು ನಂಬಿಗಸ್ತನು, ನೀತಿವಂತನು ಆಗಿ ಮತ್ತೆ ಅವನು ಬಿದ್ದರೂ ಕೂಡ, ಸೈತಾನ ಅವನಿಗೆ ಬೀಳಿದ್ರು ಕೂಡ, ಈ ಲೋಕದ ಒಂದು ಅಂಧಕಾರ ಶಕ್ತಿಯಲ್ಲಿ ಬಿದ್ದರೂ ಕೂಡ ಮತ್ತೆ ಏನು ಮಾಡ್ತಾನಂತೆ, ಅವನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಅವನೇನು ಮಾಡ್ತಾನಂತೆ, ಎಷ್ಟು ಸಲ ಬಿದ್ದರೂ ಕೂಡ ದೇವರು ಅವನನ್ನು ಬಿಡೋದಿಲ್ಲ. ದೇವ್ರಿಗೆ ಸ್ತೋತ್ರ. ಮತ್ತೆ ಎಬ್ಬಿಸ್ತಾನೆ. ದೇವ್ರಿಗೆ ಸ್ತೋತ್ರ. ಆದರೆ ದುಷ್ಟನು ಕೇಡಿನಿಂದ ಬಿದ್ದೇ ಹೋಗುವನು. ಆದರೆ ಅವನು ಮತ್ತೆ ಹೇಳೋದೇ ಇಲ್ಲ. ದುಷ್ಟನು ಕೇಡಿನಿಂದ ಏನು ಮಾಡ್ತಾನಂತೆ, ಬಿದ್ದು ಹೋಯ್ತಾನಂತೆ. ಬಿದ್ದು ಹೋದ್ಮೇಲೆ ಅವನು ಮತ್ತೆ ತಿರ್ಗ ಹೇಳೋದೇ ಇಲ್ಲ. ಪ್ರಿಯ ದೇವ್ರ ಮಕ್ಕಳೇ, ಶಿಷ್ಯನೇನು ಮಾಡ್ತಾನೆ, ಶಿಷ್ಟನೇನು ಮಾಡ್ತಾನೆ, 7 ಸರಿ ಬಿದ್ದರೂ ಮತ್ತೆ ಹೇಳ್ತಾನಂತೆ. ದೇವ್ರಿಗೆ ಸ್ತೋತ್ರ. ಅದಕ್ಕೆ ಎಲ್ಲ ಮಕ್ಕಳು ಈ ದಿನಗಳಲ್ಲಿ ಯಾರು ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಬಿದ್ದು ಹೋಗದೆ, ಯಾವುದೇ ಕೇಡಿಗೆ ಬಿದ್ದು ಹೋಗದೆ, ಯಾವ ಒಂದು ಸೈತಾನ ಕ್ರಿಯೆಗಳು ಒಳಗಾಗದೆ, ಪ್ರತಿಯೊಬ್ಬರು ಏನು ಮಾಡಬೇಕು, ಜಾಗೃತಿಯಿಂದ ಜೀವ ಉಳ್ಳೋದ್ರಿಗೆ ಕಂಡುಕೊಂಡು ಪ್ರತಿಯೊಂದು ಮಕ್ಕಳು ದೃಢವಾಗಿ ನಿಲ್ಲಬೇಕು. ದುಷ್ಟನೇನಾಯ್ತಾನಂತೆ, ಬಿದ್ದೇ ಹೋಯ್ತಾನಂತೆ. ಅವನು ಮತ್ತೆ ಕಾಣದೆ ಅವನು ಹೋಗ್ಬಿಡ್ತಾನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವೇ ನೋಡಬೇಕು, ಈಗ ಈ ಒಂದು ಶಿಷ್ಟ ಒಂದು ನಮ್ಗೆ ದೇವರು ಒಳ್ಳೆ ವಾಕ್ಯ ಕೊಟ್ಟಿದ್ದಾರೆ. ದೇವ್ರಿಗೆ ಸ್ತೋತ್ರ. ಆ ವಾಕ್ಯ ಪ್ರತಿಯೊಬ್ಬರು ನಾವೇನು ಮಾಡಬೇಕು ಅಂದರೆ ಎಲ್ಲರೂ ಗ್ರಹಿಸ್ಕೋಬೇಕು. ಬಿದ್ದರೂ ಮತ್ತೆ ಹೇಳ್ತೇವೆ ಎಂಬ ಭರವಸೆ, ನಿರೀಕ್ಷೆ, ನಂಬಿಕೆ ಎಲ್ಲ ಇಟ್ಕೊಂಡು ಜೀವಿಸಬೇಕು. ದೇವ್ರು ನಮಗೆ ಸ್ತೋತ್ರವಾಗಲಿ. ಯಾಕಂತಂದರೆ ನಾವು ದೇವ್ರ ಮೇಲೆ ನಂಬಿಕೆ ಇಡಬೇಕು, ಮನುಷ್ಯರ ಮೇಲಲ್ಲ. ನಾವು ಮನುಷ್ಯರ ಮೇಲೆ ನಂಬಿಕೆ ಇಟ್ಟರೆ ನಾವು ಬಿದ್ದೇ ಹೋಯ್ತೇವೆ. ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಮತ್ತೆ ಪುನಃ ನಾವು ಹೇಳೋರಾಗಿದ್ದೇವೆ. ಅದಕ್ಕೋಸ್ಕರ ಇಂಥವ್ರಿಗೋಸ್ಕರ ಯಾರು ಬಿದ್ದು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು, ಈ ಒಂದು ಕುಟುಂಬದಲ್ಲಿ ಯಾರು ಬಿದ್ದು ಹೋಗ್ಬಾರ್ದು, ಎಲ್ಲರಿಗೋಸ್ಕರ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಹೇಳ್ತಾನಂತ ಹೇಳಿದಿ ದೇವ, ನಿನಗೆ ಸ್ತೋತ್ರ. ದುಷ್ಟನು ಬಿದ್ದರೂ ಮತ್ತೆ ಹೇಳೋದೇ ಇಲ್ಲ ದೇವ, ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಯಾವ ದುಷ್ಟ ಕಾರ್ಯದಲ್ಲಿ ಜೀವಿಸದೆ ಕರ್ತನೆ, ಪ್ರತಿಯೊಬ್ಬರು ಜೀವೋದ್ರ ಕಂಡುಕೊಂಡು ಪ್ರತಿಯೊಬ್ಬರು ಕರ್ತನೆ ಒಂದೊಂದು ಕುಟುಂಬದಲ್ಲಿರೋಂಥ ಎಲ್ಲ ಮಕ್ಕಳನ್ನು ಈ ದಿನಗಳಲ್ಲಿ ಆಶೀರ್ವದಿಸು ಅಪ್ಪ. ಕುಟುಂಬದಲ್ಲಿರೋಂಥ ಎಲ್ಲ ಚಿಕ್ಕವರಲ್ಲಿ ದೊಡ್ಡವರಲ್ಲಿ ಪ್ರತಿಯೊಬ್ಬರು ರಕ್ಷಣೆ ಹೊಂದಿ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ದುಡಿಯಂತೆ ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಬಲಪಡಿಸು ದೇವ, ನಿನಗೆ ಸ್ತೋತ್ರ. ಇನ್ನು ನೀನು ತಿಳಿಯದೆ ಅರಿಯದೆ ಎಷ್ಟೋ ಜನ ಜೀವಿಸ್ತಾ ಇದ್ದಾರೆ ಕರ್ತನೆಪ್ಪ. ವ್ಯರ್ಥವಾದ ಕಾಲದಲ್ಲಿ ಕಾಲ ಕಳೀತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಎಲ್ಲ ಮಕ್ಕಳನ್ನು, ಪ್ರಪಂಚದಾಗಿರುವಂಥ ಎಲ್ಲ ಮಕ್ಕಳು ಶಾಂತಿ, ಸಮಾಧಾನ, ನೆಮ್ಮದಿ ಹೊಂದುವಂತೆ ಪ್ರತಿಯೊಬ್ಬರಿಗೆ ಬಲಪಡಿಸು ದೇವ, ನಿನಗೆ ಸ್ತೋತ್ರ ಕರ್ತನೆ. ಯಾಕಂದರೆ ನೀನು ಸ್ವಸ್ಥ ಮಾಡುವಂಥ ಸರ್ವಶಕ್ತನಾಗಿದೆ ಕರ್ತನೆಪ್ಪ. ಪ್ರತಿಯೊಂದು ಮಕ್ಕಳಿಗೆ ಈ ದಿನಗಳಲ್ಲಿ ಎಲ್ಲ ಕೇಡಿಲಿಂದ, ರೋಗದಿಂದ, ವ್ಯಾಧಿಲಿಂದ ಬಿಡುಗಡೆ ಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ಸಾಕ್ಷಿ ಮಕ್ಕಳಾಗಿ ಜೀವಿಸುವಂತೆ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೇಸ್ ದ ಲಾರ್ಡ್.